ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇಲ್ಲಿ ಕುಡಿದು ಗಲಾಟೆ ಮಾಡಿಕೊಂಡು ರೂಮಿಂದ ಬೀಳುವಂಥ ಕೆಲಸ ಆಗೋಯ್ತು. ಇನ್ನೊಂದು ಸ್ಟೋರಿ ಈಗ ಬರ್ತಾ ಇದೆ. ಅದು ಟ್ರೈನ್ನಲ್ಲಿ ಆಗಿರುವಂಥ ಅನಾಹುತ. ಏನು ಮಾಡಿದ್ದಾರೆ? ಕುಡಿದ ಮತ್ತಿನಲ್ಲಿ ರೈಲ್ನಲ್ಲಿ ಗೂಂಡಾಗಳಿಂದ ಕಿರಿಕಂತೆ ಚೈನ್ ಪುಲ್ಲಿಂಗ್ ಮಾಡಿ ಕಿರಿಕ್ ಮಾಡಿದ್ದಾರೆ ಈ ಗೂಂಡಾಗಳು. ಪ್ರಶ್ನಿಸಿದ್ದಕ್ಕೆ RPFನ ಸಿಬ್ಬಂದಿಯ ಮೇಲೇನೆ ಗೂಂಡಾಗಿರಿ ಅಂತೆ ಅವರು. ಯಶವಂತಪುರ ವಾಸ್ಕೋಡಗಾಮ ಎಕ್ಸ್ಪ್ರೆಸ್ ರೈಲ್ನಲ್ಲಿ ಘಟನೆ ಆಗಿದೆ. ಗೋವಾಕ್ಕೆ ಹೋಗೋದು. ಬೆಂಗಳೂರಿನ ಯಶವಂತಪುರ ರೈಲ್ವೆ ಸ್ಟೇಷನ್ನಲ್ಲಿ ಆಗಿರುವಂತಹ ಘಟನೆ ಇದು. ಗೋವಾಕ್ಕೆ ಹೋಗೋಕ್ಕಿಂತ ಮುಂಚೆನೇ ಗಲಾಟೆಯಿಂದ 3 ರೈಲುಗಳ ಸಂಚಾರ ವಿಳಂಬವಾಗಿದೆ. ವಾಸ್ಕೋಗೆ ತೆರಳುತ್ತಾ ಇದ್ದಂಥ ಪ್ರಯಾಣಿಕರು ಪರದಾಡುವಂಥ ಪರಿಸ್ಥಿತಿ ಆಗೋಗಿದೆ. ಪುಂಡರನ್ನ ವಶಕ್ಕೆ ಪಡೆದು ರೈಲ್ವೆ ಪೊಲೀಸರು ಈಗ ದೂರು ಕೊಟ್ಟಿದ್ದಾರೆ. ಕೊಡಬೇಕಿತ್ತು ಸರ್ ಇತ್ತ. ಯಾವ ರೀತಿಯಾಗಿ ವರ್ತಿಸಬೇಕು ಆ ರೀತಿಯಾಗಿ ವರ್ತಿಸಬೇಕು. ಸಾರ್ವಜನಿಕರಿಗೆ ಒಂದಿಷ್ಟು ಡಿಸಿಪ್ಲಿನ್ ಅನ್ನೋದು ಇರಬೇಕು. ನಾನು ಎಲ್ಲಿ ಪ್ರಯಾಣ ಮಾಡ್ತಾ ಇರ್ತೀನಿ, ಹೇಗೆ ವರ್ತಿಸಬೇಕು ಅನ್ನೋದು ಇರಬೇಕು. ನಾನು ಕುಡ್ದಿದ್ದೀನಿ, ನಾನು ಏನು ಬೇಕಾದರೂ ಮಾಡ್ತೀನಿ ಅನ್ನೋದಾದರೆ ಯಾವ ರೀತಿಯಲ್ಲಿ ಅವ್ರನ್ನ ಯೂನಿಫಾರ್ಮ್ ಹಾಕ್ಕೊಂಡು ಅವ್ರು ಏನು ಮಾಡಬೇಕು. ನನ್ನ ಸಹೋದ್ಯೋಗಿ ರಾಘು ಮರಿಸ್ವಾಮಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರಾಘು, ಯಾರಿವರು, ಏನು ಕತೆ, ಏನು ಡೀಟೇಲ್ ಸಿಗ್ತಾ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ? ರಾಘು. ಅರುಣ, ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಯಶವಂತಪುರ ರೈಲ್ವೆ ನಿಲ್ದಾಣದಲ್ಲಿ ನಡೆದಿರುವಂತಹ ಘಟನೆ ಇದು. ಯಶವಂತಪುರದಿಂದ ನೇರವಾಗಿ ಗೋವಾದ ವಾಸ್ಕೋಡಗಾಮಗೆ ಸಂಚಾರ ಮಾಡುವಂಥ ಎಕ್ಸ್ಪ್ರೆಸ್ ರೈಲು 3 ಗಂಟೆಗೆ ಹೊರಡಬೇಕಿರುತ್ತೆ. ಕಾಲ ಅರ್ಧ ಗಂಟೆ ಆದರೂ ಕೂಡ ಹೊರಟಿರೋದಿಲ್ಲ. ಆ ಭಾಗದಲ್ಲಿ ಒಂದಷ್ಟು ಗಲಾಟೆ ವಾತಾವರಣಗಳಿರುತ್ತೆ. ಅಲ್ಲಿದ್ದಂಥ ಸ್ಥಳೀಯರು ಏನಾಯಿತು ಅಂತ ನೋಡುವಂಥ ಅಷ್ಟರ ಸಂದರ್ಭದಲ್ಲೇ RPF ಸಿಬ್ಬಂದಿಯ ಮೇಲೆ ಅಲ್ಲಿದ್ದಂಥ ಒಂದು 3-4 ಕಿಡಿಗೇಡಿಗಳು ದಾಳಿಯನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಅಂದರೆ ಕುಡಿದು ಗಲಾಟೆಯನ್ನು ಮಾಡಿದಂಥ ಕಾರಣಕ್ಕಾಗಿ ಅವರನ್ನು ವಶಕ್ಕೆ ಕೂಡ ಪಡೆಯಲಾಗಿರುವಂಥದ್ದು. S3 ಕೋಚ್ನಲ್ಲಿದ್ದಂಥ ಒಂದು 14 ಜನರ ಟೀಮ್ ಏನಿರುತ್ತೆ, ಟ್ರೈನು ಹೊರಡುವಂಥ ಸಂದರ್ಭದಲ್ಲಿ ಚೈನ್ ಪುಲ್ಲಿಂಗನ್ನು ಅಂದರೆ ಚೈನನ್ನು ಎಳೆಯುವಂಥ ಕೆಲಸವನ್ನು ಮಾಡ್ತಾರೆ. ಪದೇ 2-3 ಬಾರಿ ಚೈನನ್ನು ಎಳೆದಂಥ ಕಾರಣಕ್ಕಾಗಿ ಸರಿಯಾದ ಸಮಯಕ್ಕೆ ಹೊರಡೋದಕ್ಕಾಗೋದಿಲ್ಲ. ಪದೇ ಅಡೆ ಆಗ್ತಾ ಇದ್ದಂಥ ಕಾರಣಕ್ಕಾಗಿ ರೈಲ್ವೆ ಪೊಲೀಸರು ಅದನ್ನು ಹೋಗಿ ಪರಿಶೀಲನೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಅದೇ ಜಾಗದಲ್ಲಿ ಆ ಕೋಚ್ನಲ್ಲಿ ಇದ್ದಂತಹ ಈ ಕಿಡಿಗೇಡಿಗಳನ್ನು ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ನೇರವಾಗಿ RPF ಸಿಬ್ಬಂದಿಯ ಮೇಲೆ ದಾಳಿಗೆ ಅಂದರೆ ಅವರ ಮೇಲೆ ಹಲ್ಲೆಯನ್ನು ಮಾಡೋದಕ್ಕೆ ಯತ್ನವನ್ನು ಮಾಡ್ತಾರೆ. ಕೂಡಲೇ ಹೆಚ್ಚುವರಿ ಸಿಬ್ಬಂದಿಗಳನ್ನು ಕರೆಸಿಕೊಳ್ಳೋದ್ರ ಮುಖಾಂತರವಾಗಿ ಅವರನ್ನು ವಶಕ್ಕೆ ಪಡೆಯುವಂಥ ಕೆಲಸವನ್ನು ಮಾಡಿ ಈಗ 3 ವಶಕ್ಕೆ ಪಡೆದು ಅವರ ಮೇಲೆ ಕ್ರಿಮಿನಲ್ ಕೇಸನ್ನು ಕೂಡ ದಾಖಲು ಮಾಡುವಂಥ ನಿಟ್ಟಿನಲ್ಲೂ ಕೂಡ ಮುಂದಾಗಿರುವಂಥದ್ದು. ಸದ್ಯ ಯಶವಂತಪುರ ರೈಲ್ವೆ ಪೊಲೀಸ್ ಠಾಣೆ ಏನಿದೆ ಅಲ್ಲಿ ಪ್ರಕರಣವನ್ನು ಕೂಡ ದಾಖಲು ಮಾಡಲಾಗಿದೆ. ಇವರು ಯಾರು, ಹೇಗೆ, ಇವರು ಹಿನ್ನೆಲೆ ಏನು ಅನ್ನುವಂಥದ್ದನ್ನು ಕೂಡ ಪತ್ತೆ ಹಚ್ಚುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಬಟ್ ಇವರೆಲ್ಲರೂ ಕೂಡ ಮೂಲತಃ ಕರ್ನಾಟಕದವರೇ ಎನ್ನುವಂಥ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇರುವಂಥದ್ದು. ಗೋವಾಕ್ಕೆ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಅಂದರೆ ಆ ಟ್ರೈನ್ ಏನಿದೆ ಆ ಟ್ರೈನಲ್ಲಿ ಹೋಗೋದಕ್ಕೆ ಬಂದಂಥ ಸಂದರ್ಭದಲ್ಲಿ ಮದ್ಯಪಾನವನ್ನ ಮಾಡಿದ್ರು. ಮದ್ಯಪಾನದ ಮತ್ತಿನಲ್ಲಿ ಈ ರೀತಿಯಾದಂತಹ ಕೆಲಸವನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತದೆ. ಸದ್ಯ 3 ವಶಕ್ಕೆ ಪಡೆದಿದ್ದಾರೆ. ಜೊತೆಗೆ ಅವರ ವಿರುದ್ಧ ಪ್ರಕರಣವನ್ನ ಕೂಡ ಈಗ ದಾಖಲು ಮಾಡಲಾಗಿರುವಂತದ್ದು. ಅರುಣ್. ಓಕೆ ರಾಘು, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.